ಇಷ್ಟು ಮಾತ್ರ ಅಲ್ಲ, ಬಿಬಿಎಂಪಿ ಬಿದ್ದ ಮರಗಳಿಂದ ಕೂಡ ಆದಾಯ ಗಳಿಸ್ತಾ ಇದೆ. ಇಲ್ಲಿ ತನಕ ಬಿದ್ದ ಮರಗಳನ್ನ ಮಾರಾಟ ಮಾಡಿ ಎಷ್ಟು ಆದಾಯವನ್ನ ಗಳಿಸಿದೆ ಬಿಬಿಎಂಪಿ. ಆದ್ರೂ ಒಂದಷ್ಟು ನಿರ್ಲಕ್ಷ್ಯ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿದ್ದ ಮರಗಳಿಂದಲೂ ದುಡ್ಡು ಮಾಡ್ತಾ ಇರುವ ಬಿಬಿಎಂಪಿ ಈ ವರ್ಷ 1237 ಟನ್ ಮರಗಳ ಮಾರಾಟ, 15.76 ಲಕ್ಷ ಆದಾಯ. ಬಿದ್ದ ಮರಗಳಿಂದ ಬಂದ ಹಣವನ್ನ ಗಿಡ ನೆಡಲು ಬಳಕೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೂ ನಾನಾ ರೀತಿಯ ಅವಾಂತರ ಸೃಷ್ಟಿಯಾಗುತ್ತೆ. ಸಾವಿರಾರು ಮರಗಳು ಮಳೆ ಬಂದಾಗ ಬೀಳುತ್ತೆ. ಹಾಗಾದ್ರೆ ಬಿದ್ದ ಮರಗಳನ್ನ ಬಿಬಿಎಂಪಿ ಏನ್ ಮಾಡುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಬಿದ್ದ ಮರವನ್ನ ಸೌದೆಯನ್ನಾಗಿ ಉಪಯೋಗಿಸುತ್ತೆ. ಮರದ ಮಿಲ್ಗಳಿಗೆ ತೆಗೆದುಕೊಂಡು ಹೋಗಿ ಸೌದೆ ಮಾಡುತ್ತಾ ಅಥವಾ ಪೀಠೋಪಕರಣಕ್ಕೆ ಅನುಕೂಲವಾಗುವಂತಹ ಮರಗಳನ್ನ ಮಾರಾಟ ಮಾಡುತ್ತೆ. ಆ ಮಾದರಿಯಲ್ಲಿಯೇ ಬಿಬಿಎಂಪಿ ಇದೇ ವರ್ಷ ಬರೋಬ್ಬರಿ 1237 ಟನ್ ಮೌಲ್ಯದ ಮರಗಳನ್ನು ಮಾರಾಟ ಮಾಡಿದೆ. ಇದರಿಂದ 15.76 ಲಕ್ಷ ಆದಾಯ ಬಂದಿದೆ. ಈ ಸಾರಿ ಬಿದ್ದಂಥ ಮಳೆಗೆ ಹಾಗೂ ಗಾಳಿಯಿಂದ ಸುಮಾರೊಂದು 330 ಮರಗಳು ಬಿದ್ದಂಥ ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ. ಹಾಗೂ ರಂಬೆ ಕೊಂಬೆಗಳೆಲ್ಲ ಸೇರಿ ಸುಮಾರೊಂದು 700 ಪ್ರಕರಣಗಳು, ಒಟ್ಟು 1000 ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದ್ದಾವೆ. ಅದನ್ನೆಲ್ಲ ನಾವೀಗ ತೆರವುಗೊಳಿಸೋ ಕಾರ್ಯಾಚರಣೆನ ನಾವು ಮಾಡಿದ್ದೀವಿ. ಪ್ರತಿ ಝೋನ್ನಲ್ಲೂ ಕೂಡ ನಮಗೆ ಮಾರಾಟ ಮಾಡಲಿಕ್ಕೆ ಒಂದು ಟೆಂಕಿ ಡಿಪೋ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಕಳೆದ ವರ್ಷ ಸುಮಾರು ಒಂದು 15 ಲಕ್ಷ ರೂಪಾಯಿ ಒಂದು ಮೌಲ್ಯದ ಒಂದು ಸೌದೆಗಳನ್ನು ನಾವು ಮಾರಾಟ ಮಾಡಿದ್ವಿ. ಮರಗಳನ್ನು ಮಾರಾಟ ಮಾಡೋದ್ರಿಂದ ಬಂದ ಹಣದಲ್ಲಿ ಮತ್ತೆ ಸಸಿಗಳನ್ನು ಖರೀದಿ ಮಾಡಿ ಎಲ್ಲಿ ಮರ ಬಿದ್ದಿದೆಯೋ ಆ ಭಾಗದಲ್ಲಿಯೇ ಗಿಡವನ್ನು ನೆಡುತ್ತಾ ಪೋಷಿಸ್ತಾ ಇದೆಯಂತೆ. ಜೊತೆಗೆ ಬಿಬಿಎಂಪಿ ಫಂಡಿಂಗಿಗೆ ಆ ಹಣವನ್ನು ಬಳಸಿಕೊಳ್ತಾರಂತೆ. ಈಗ ತುರ್ತು ಪರಿಸ್ಥಿತಿಯಲ್ಲಿ ತೆಗಿಬೇಕಾಗಿರೋದ್ರಿಂದ ಅಲ್ಲೇ ಸ್ಪಾಟಲ್ಲಿ ಆಕ್ಷನ್ ಮಾಡೋ ಅಂಥ ಒಂದು ಪ್ರಪೋಸಲ್ನ ಕಳಿಸಿದ್ದೀವಿ. ಅದು ಮಂಜೂರು ಆದ ತಕ್ಷಣ ಮಾಡ್ತೀವಿ. ಅದರಲ್ಲಿ ನಾವು ಪ್ರತಿದಿನ ಡಿಪೋಗೆ ಸೌದೆಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರು ಇರ್ತಾರೆ, ತಗೋತಾ ಇದ್ದಾರೆ. ಎಲ್ಲ ಆನ್ಲೈನ್ ಇರೋದ್ರಿಂದ ಗುತ್ತಿಗೆದಾರ ಅದನ್ನೇ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಬಿಬಿಎಂಪಿ ಫಂಡ್ಗೆ ನಾವು ರಿಮಿಟ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಬಿದ್ದ ಮರಗಳ ಮಾರಾಟ ಹೆಚ್ಚಾಗ್ತಿದ್ದು ಸಸಿಗಳನ್ನು ನೆಡೋದಕ್ಕೆ ಹೊಸ ಪ್ಲಾನ್ ಕೂಡ ಮಾಡ್ತಿದೆ. ಹೀಗಾಗಿ ಜನ ಕೂಡ ಮನೆ ಮುಂದೆ ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಕಾಪಾಡಬೇಕು, ಬೆಳೆಸಬೇಕು ಅಂತ ಹೇಳ್ತಿದೆ. ಈ ವರ್ಷದಲ್ಲಿ ಲಕ್ಷ ಗಿಡ ನೆಡುವ ಗುರಿಯನ್ನ ಪಾಲಿಕೆ ಹೊಂದಿದ್ದು ಕ್ರಮವನ್ನು ವಹಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.